ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಯುವ ನಿಧಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ತಿಳಿಸ್ಕೊಡ್ತೀನಿ. ಇನ್ನೂ ಕೆಲವು ಪದವಿ ವಿದ್ಯಾರ್ಥಿಗಳು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವುದಿಲ್ಲ. ಈ ವಿಡಿಯೋ ನೋಡಿ ಅವರು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ನೋಡ್ರಿ. ಮೊದಲಿಗೆ ಗೂಗಲಲ್ಲಿ ಹೋಗಿ ಸೇವಾ ಸಿಂಧು ಅಂತ ಟೈಪ್ ಮಾಡ್ಕೊಳ್ಳಿ. ಒಂದು ವೆಬ್ಸೈಟ್ ಬರುತ್ತೆ, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಮೊದಲೇ ನೀವು ಸೇವಾ ಸಿಂಧುಗೆ ಲಾಗಿನ್ ಆಗಿರಬೇಕು. ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚನ್ನ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತೇಳಿ ಅಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ಬಳಿಕ ಅಲ್ಲಿ ಶೋ ಅಂತಕ್ಕಂಥ ಕಾಣ್ತಾ ಇದೆಯಲ್ಲ, ಅಲ್ಲಿ 100 ಅಂತ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಅಂತಕ್ಕಂಥದ ಮೇಲೆ ಯುವ ನಿಧಿ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ ಬಳಿಕ ಇಲ್ಲಿ ಎರಡನೇ ನೋಡಿ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್, ಯುವ ನಿಧಿ ಯೋಜನೆಗೆ ಅರ್ಜಿ ಅಂತಕ್ಕಂಥದ್ದಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ಕನ್ನು ಮಾಡಿದ ಬಳಿಕ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಮೊದಲಿಗೆ ಸ್ವಯಂ ಘೋಷಣೆಗೆ ಒಪ್ಪಿಗೆ, ಅದನ್ನು ಸರಿಯಾಗಿ ಓದ್ಕೊಳ್ಳಿ. ನಾನು ಕರ್ನಾಟಕದ ಗೃಹವಾಸಿಯಾಗಿರುತ್ತೇನೆ. 2023ರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಅಥವಾ ಪದವಿ ಉತ್ತೀರ್ಣನಾಗಿದ್ದೇನೆ. ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ. ನಾನು ಸ್ವಯಂ ಉದ್ಯೋಗಿಯಲ್ಲ. PF ಪಿಂಚಣಿ ಯೋಜನೆಯ ಫಲಾನುಭವಿಯಲ್ಲ. ಸರಿಯಾಗಿ ಓದ್ಕೊಂಡು ಇದು ಕೆಳಗಡೆದು ಯುವ ನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿರೋ ಮಾಹಿತಿಯು ಸತ್ಯವಾಗಿರುತ್ತದೆ. ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿ ನನ್ನ ಅರ್ಜಿ ಪ್ರಯೋಜನಗಳು ತಿರಸ್ಕಾರ ಮಾಡಬಹುದಾಗಿರುತ್ತದೆ. ಅದಕ್ಕೆ ನೀವು ಎಸ್ ಅನ್ನು ಮಾಡ್ಕೋಬೇಕು. ನೋ ಅಂತ ಮಾಡ್ಕೊಂಡ್ರೆ ನಿಮ್ಮ ಅರ್ಜಿ ತೆಗೆದುಕೊಳ್ಳುವುದಿಲ್ಲ. ಮೊದಲಿಗೆ ನೀವು ಆಧಾರ್ ಕಾರ್ಡನ್ನು ದೃಢೀಕರಣ ಮಾಡ್ಕೋಬೇಕು, ಅಂದರೆ KYCಯನ್ನು ಮಾಡಬೇಕು. ಇಲ್ಲಿ ಕೆಳಗಡೆ ಬನ್ನಿ, ಆಧಾರ್ ಸಂಖ್ಯೆ ಅಂತ ಕಾಣ್ತಾ ಇದೆಯಲ್ಲ, 12 ಅಂಕಿ ಆಧಾರ್ ಸಂಖ್ಯೆಯನ್ನು ಹಾಕಿ ನನ್ನ ಆಧಾರ ಮಾಹಿತಿ ಅಂತಕ್ಕಂಥದ್ದಲ್ಲಿ ರೈಟ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ OTP ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು. ನಿಮ್ಮ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಅಂತಕ್ಕಂಥ ಮೊಬೈಲ್ ಸಂಖ್ಯೆಗೆ ಒಂದು OTP ಹೋಗುತ್ತೆ, ಅದನ್ನು ಹಾಕಿ ವ್ಯಾಲಿಡೇಟ್ ಮಾಡ್ಕೋಬೇಕು. ಈ KYC ಮಾಡಿದ ಬಳಿಕ ಗೆಟ್ ಆಧಾರ್ ಡೀಟೇಲ್ಸ್, ಆಧಾರ ವಿವರಗಳನ್ನು ಪಡೆಯಿರಿ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ ಬಳಿಕ ಆಧಾರ್ನಲ್ಲಿರುವಂಥ ಹೆಸರು, ಪ್ರಮಾಣ ಪತ್ರ ಪ್ರಕಾರ ಅರ್ಜಿದಾರ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಒಂದೇ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಪ್ರಮಾಣ ಪತ್ರ ಪ್ರಕಾರ ಅರ್ಜಿದಾರರ ಹೆಸರು, ಜನ್ಮ ದಿನಾಂಕ 15/5/2002, ಲಿಂಗ ಗಂಡಿದ್ರೆ ಗಂಡು ಹಾಕ್ಕೊಳ್ಳಿ, ಹೆಣ್ಣಿದ್ರೆ ಹೆಣ್ಣು ಹಾಕ್ಕೊಳ್ಳಿ. ಇಲ್ಲಿ ನಿಮ್ಮ ಅಡ್ರೆಸ್ ಬರುತ್ತೆ. ಪ್ರಸ್ತುತ ವಿಳಾಸ ಮತ್ತು ಮೇಲಿನ ಇದ್ದಂತೆ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಂಡು ನಿಮ್ಮ ವಿಳಾಸವನ್ನು ಸರಿಯಾಗಿ ಬರ್ಕೋಬೇಕು. ನಂದು ಹೆಡ್ ಪೋಸ್ಟ್ ಹುಲ್ಲೂರಿದೆ, ಅದನ್ನು ಬರ್ಕೋತಾ ಇದ್ದೀನಿ. ಕೆಳಗಡೆ ಬನ್ನಿ, ಅರ್ಜಿದಾರರ ಜಿಲ್ಲೆಯ ಹೆಸರು ಪ್ಲೀಸ್ ಸೆಲೆಕ್ಟ್ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಮ್ಮದು ಕಲಬುರಗಿ ಇದೆ, ಕಲಬುರಗಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಅರ್ಜಿದಾರರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ವಾಸವಿರುವಂಥ ತಾಲೂಕು. ನಮ್ಮದು ಜೇವರ್ಗಿ ಇದೆ, ಜೇವರ್ಗಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಪಿನ್ ಕೋಡ, ನಿಮ್ಮ ಪಿನ್ ಕೋಡನ್ನು ಹಾಕ್ಕೊಳ್ಳಿ. ಎಜುಕೇಷನ್ ಡೀಟೇಲ್ಸ್, ವಿದ್ಯಾರ್ಹತೆ ವಿವರಗಳು. ಸೆಲೆಕ್ಟ್ ಕೋರ್ಸ್,
ನೀವು ಡಿಗ್ರಿ ಇದ್ದರೆ ಡಿಗ್ರಿ ಹಾಕಿ, ಸೆಲೆಕ್ಟ್ ಯು ಜಿ ಅಥವಾ ಪಿ ಜಿ. ಡಿಗ್ರಿ ಇದ್ದವ್ರದ್ದು ಯು ಜಿ ಬರುತ್ತೆ. ನೀವು ಎಷ್ಟನೇ ವರ್ಷದಲ್ಲಿ ಪದವಿಯನ್ನು ಪಾಸಾಗಿದ್ದೀರ ಅದನ್ನು ಹಾಕ್ಕೊಂಡು ನಿಮ್ಮ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ತಾತ್ಕಾಲಿಕ ಅಥವಾ ಪದವಿ ಡಿಪ್ಲೊಮಾ ಪ್ರಮಾಣಪತ್ರದ ನೋಂದಣಿ ಸಂಖ್ಯೆ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರನ್ನು, ಪದವಿ ರಿಜಿಸ್ಟರ್ ನಂಬರನ್ನು ಹಾಕ್ಕೊಳ್ಳಿ. ಪದವಿ ರಿಜಿಸ್ಟರ್ ನಂಬರ್ ಹಾಕ್ಕೊಂಡ ಬಳಿಕ ಈ ರೀತಿಯಾದಂಥ ನಿಮ್ಮ ಹೆಸರು, ನಿಮ್ಮ ಕಾಲೇಜಿನ ಹೆಸರು, ನಿಮ್ಮ ರಿಸಲ್ಟ್ ಯಾವ ದಿನಾಂಕದಂದು ಬಿಟ್ಟಿದ್ದಾರೆ ಆ ದಿನಾಂಕ ಬರುತ್ತೆ. ಒಂದು ಸಾರ್ತಿ ನೋಡಿಕೊಳ್ಳಿ. ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ. ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದರೂ ಒಂದು ಆಯ್ಕೆ ಮಾಡಿ. ಅಂದರೆ ನೀವು ರೇಷನ್ ಕಾರ್ಡನ್ನು ಆಯ್ಕೆ ಮಾಡಿ ಮಾಡಿಕೊಂಡು ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಬೇಕು. ಈಗ ನಮೂದಿಸೋಣ. ಪಡಿತರ ಚೀಟಿ ವಿವರಗಳನ್ನು ನಿವಾಸಕ್ಕಾಗಿ ಮೌಲ್ಯೀಕರಿಸಲಾಗಿಲ್ಲ ಅಂತ ಬರ್ತಾಯಿದೆ. ಆದ ಕಾರಣದಿಂದ ಬೇರೆಯ ಒಂದು ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಡಿ. ದಯವಿಟ್ಟು ಡಿಗ್ರಿ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ PUC ಸಮಾನ ಕೋರ್ಸ್ಗಳಿಗಾಗಿ ಗೃಹವಾಸಿ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ PUC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. PUC ತೆರಗಡೆಯಾದ ವರ್ಷ ಅಂದರೆ ಪಾಸಾದಂಥ ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ PUC ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಬಳಿಕ PUC ಪ್ರಕಾರ ವಿದ್ಯಾರ್ಥಿ ಹೆಸರು ಆಟೋಮೆಟಿಕ್ಕಾಗಿ ಬರುತ್ತೆ. SLC ತೆರಗಡೆಯಾದ ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ SLC ರಿಜಿಸ್ಟರ್ ನಂಬರನ್ನು ಹಾಕಿಕೊಂಡ ಬಳಿಕ ಅದರ ಪ್ರಕಾರ ವಿದ್ಯಾರ್ಥಿ ಹೆಸರು ಕೂಡ ಶೋ ಆಗುತ್ತೆ. ಅರ್ಜಿದಾರರ ಸಂಪರ್ಕ ವಿವರಗಳು. ಅರ್ಜಿದಾರನ ಮೊಬೈಲ್ ಸಂಖ್ಯೆ ಅಥವಾ ಹತ್ತಿರದ ದೂರವಾಣಿ ಸಂಖ್ಯೆ ಟೈಪ್ ಮಾಡ್ಕೊಂಡು ಅದಕ್ಕೆ ಒಂದು OTP ಬರುತ್ತೆ. ಆ OTPಯನ್ನು ವ್ಯಾಲಿಡೇಟ್ ಮಾಡಿಕೊಳ್ಬೇಕು. ಅರ್ಜಿದಾರನ ಇಮೇಲ್ ಅಥವಾ ಹತ್ತಿರದ ಸಂಪರ್ಕ ಇಮೇಲ್. ನಿಮ್ಮ ಇಮೇಲ್ಗೆ ಒಂದು OTP ಬರುತ್ತೆ, ಅದನ್ನು ವ್ಯಾಲಿಡೇಟ್ ಮಾಡ್ಕೋಬೇಕು. ನಿಮ್ಮ ಕಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ST ಇದೆ, STಯನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ನಿಮಗೆ ಅಂಗವಿಕಲ ಇದ್ದರೆ ಹೌದಂತ ಹಾಕಿ, ಇಲ್ಲಾಂದರೆ ಇಲ್ಲಂತ ಹಾಕಿ. ಇಲ್ಲಿ ನೀವು ಸರಿಯಾಗಿ ಕ್ಯಾಪ್ಚಾವನ್ನು ತುಂಬ್ಕೋಬೇಕು. 194574 ಇದೆ, ನಾನು ಅದನ್ನು ತುಂಬ್ಕೋತಾ ಇದ್ದೀನಿ. ತುಂಬ್ಕೊಂಡ ಬಳಿಕ ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಹಸಿರು ಬಟನ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ ಬಳಿಕ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ಸರಿಯಾಗಿ ನೋಡ್ಕೋಬೇಕು, ಯಾಕಂದರೆ ಇದು ಅಂತಿಮ ಹಂತ ಇರುತ್ತೆ. ಆದ ಕಾರಣದಿಂದ ನಿಮ್ಮ ಡೀಟೇಲ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ. ಎಲ್ಲ ರೀತಿಯಾದಂಥ ಸರಿಯಾಗಿ ನೋಡ್ಕೊಂಡ ಬಳಿಕ ಇಲ್ಲಿ ಕೆಳಗಡೆ ಬನ್ನಿ. ಅಟ್ಯಾಚ್ ಅನೆಕ್ಸರ್ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ SLC ಸರ್ಟಿಫಿಕೇಟನ್ನು ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಸೆಲೆಕ್ಟ್ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. SLC ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡನ್ನು ಮಾಡಿದ ಬಳಿಕ ಈ ರೀತಿಯಾದಂಥ ಫೈನಲ್ ಪೇಜ್ ಓಪನ್ ಆಗುತ್ತೆ. ಇದು ನಿಮ್ಮ ಅಂತಿಮ ಪೇಜ್ ಆಗಿರುತ್ತೆ. ಇಲ್ಲಿ ಇಲಾಖೆ ಹೆಸರಾಗಿರ್ಬೋದು, ಅರ್ಜಿಯ ಉಲ್ಲೇಖ ಸಂಖ್ಯೆ, ಅರ್ಜಿಯ ದಿನಾಂಕ, ವಿನಂತಿಸಿದ ಸೇವೆ, ಅರ್ಜಿದಾರ ಹೆಸರು, ಲಿಂಗ, ಗೃಹವಾಸಿ ವರ್ಗ, ಜಿಲ್ಲೆ, ತಾಲೂಕು, ಕೋರ್ಸ, ಜಾತಿ, ವರ್ಗ, ಫಲಿತಾಂಶದ ದಿನಾಂಕ
ಪ್ರಕಾರ ಪೂರ್ಣಗೊಂಡ ದಿನಗಳು, ಅರ್ಜಿದಾರರ ಫೋಟೋ, ಅರ್ಜಿದಾರ ವಿಳಾಸ, ಬ್ಯಾಂಕ್ ಎನ್.ಪಿ.ಸಿ.ಐ ಸ್ಥಿತಿ, ಮೊಬೈಲ್ ಸಂಖ್ಯೆ, ಇಮೇಲ್, ದಾಖಲಾತಿಗಳನ್ನು ಸಲ್ಲಿಸಿದ ಮಾಹಿತಿ, ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. ಆದ ಕಾರಣದಿಂದ ದಯವಿಟ್ಟು 2022 ಮತ್ತು 2023ರಲ್ಲಿ ಪದವಿ ಪಾಸಾದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು. ಇದನ್ನು ನೀವು PDF ಮಾಡಿ ಇಟ್ಕೊಳ್ಬೋದು.